ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಎಟಮಾಲಜಿ ಸೀರೀಸ್. ಸೊ ಇವತ್ತಿನ ಎಟಮಾಲಜಿಯಲ್ಲಿ ಯಾವ ವರ್ಡ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮತ್ತೊಂದು ವೆರಿ ಇಂಪಾರ್ಟೆಂಟ್ ವರ್ಡ್ ಇನ್ ಮ್ಯಾಥಮೆಟಿಕ್ಸ್, ದಟ್ ಇಸ್ ಫೋರ್ತ್ ಮೇನ್ ಆಪರೇಷನ್, ದಟ್ ಈಸ್ ಡಿವಿಷನ್. ಸೊ ಡಿವಿಷನ್ ಯಾವ ಇಂಗ್ಲೀಷನ್ನ ಯಾವ ಲ್ಯಾಂಗ್ವೇಜಿಂದ ಬೋರೋ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಇವತ್ತಿನ ಇದರಲ್ಲಿ ನೋಡೋಣ. ಅಂದರೆ ಹಾಗೆ ಅದರ ಬಾರೋಡ್ ವರ್ಡ್ ಏನಿರುತ್ತಲ್ಲ ಅದು ಏನು ಅರ್ಥ ಕೊಡುತ್ತೆ, ಇಲ್ಲಿ ಹೇಗೆ ರಿಲೇಟ್ ಆಯಿತು ಅಂತ ನೋಡೋಣ. ಅದೇ ರೀತಿ ಕನ್ನಡದ ಪದ ಭಾಗಾಕಾರ, ಇದು ಎಲ್ಲಿಂದ ಬಂದಿದೆ? ಯೂಶಲಿ ಸಂಸ್ಕೃತದಿಂದಲೇ ಬಂದಿರುತ್ತೆ. ಸೊ ನೋಡೋಣ ಅದರ ಅರ್ಥ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ, ಇಂಗ್ಲೀಷಿನ ಪದ, ಇಂಗ್ಲೀಷ್ ವರ್ಡ್ ಡಿವಿಷನ್ ಇಸ್ ಡಿರೈವ್ಡ್ ಫ್ರಮ್ ಆ್ಯಸ್ ಯೂಶುವಲ್ ಲ್ಯಾಟಿನ್ ವರ್ಡಿಂದನೇ ಬಂದಿದೆ. ಲ್ಯಾಟಿನಿನ ಡಿವಿಸಿಯೋ ಅನ್ನೋ ಒಂದು ವರ್ಡಿಂದ ಬಂದಿರುತ್ತೆ. ಡಿವಿಸಿಯೋ ಅಂತ ಹೇಳಿದ್ರೆ ಟು ಸಪರೇಟ್ ಅಥವಾ ಟು ಡಿಸ್ಟ್ರಿಬ್ಯೂಟ್ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಸೊ ಇನ್ನೊಂದು ವರ್ಡ್ ಇದೆ, ಇನ್ನೊಂದು ಇವಾಗ ಹೇಳಿದ್ನಲ್ಲ ನಾನು, ಡಿವಿಸಿಯೋ, ಇದು ನೌನ್. ಡಿವೈಡೇರ್ ಅಂತ ಒಂದು ವರ್ಡು, ಇದು ವರ್ಬ್ ಆಗಿರುತ್ತೆ. ಸೊ ಇದರ ಅರ್ಥನೂ ಅದೇ, ಟು ಫೋರ್ಸ್ ಅಪಾರ್ಟ್ ಅಂತ ಹೇಳಿ ಅರ್ಥನ ಕೊಡ್ತೀವಿ. ಎರಡರ ಅರ್ಥನೂ ಅದೇ. ಸೊ ಅಂದರೆ ನಾವು ಲ್ಯಾಂಗ್ವೇಜಲ್ಲಿ ಗೊತ್ತಲ್ವ, ಸೊ ನಾವು ನೌನಾಗಿ ಬೇರೆ ಥರ ಯೂಸ್ ಮಾಡ್ತೀವಿ, ವರ್ಬ್ ಆಗಿ ಬೇರೆ ಥರ ಯೂಸ್ ಮಾಡ್ತೀವಿ. ಸೊ ಹಾಗೆ ನಮ್ಮ ಇಂಗ್ಲೀಷಲ್ಲಿ ನಾವು ಬಳಸುವಂತಹ ಪದ ಡಿವಿಷನ್, ಇದು ಯಾವುದರಿಂದ ಬಂದಿದೆ? ಲ್ಯಾಟಿನ್ ಲ್ಯಾಂಗ್ವೇಜಿನ ವರ್ಡ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದು. ಡಿವಿಸಿಯೋ ಆ್ಯಂಡ್ ಡಿವೈಡರ್, ಇವೆರಡರಿಂದ ಡಿವಿಷನ್ ಆಗಿದೆ. ಸೊ ಇದರ ಅರ್ಥ ಟು ಸಪ್ರೇಟ್ ಅಥವಾ ಟು ಫೋರ್ಸ್ ಅಪಾರ್ಟ್ ಅಂತ ಆಗುತ್ತೆ. ಕನ್ನಡದಲ್ಲಿ ಬಳಸುವಂಥ ಪದ ಭಾಗಾಕಾರ, ನಾನು ಹೇಳಿದಾಗೆ ಸಂಸ್ಕೃತದ ಮೂಲ ಪದನೇ ಆಗಿರುತ್ತೆ. ಓಕೆನಾ? ಸಂಸ್ಕೃತದಲ್ಲಿ ನಾವು ಇದನ್ನು ಬಿಡಿ ಮಾಡಿ ಅರ್ಥ ಹೇಳ್ತೀನಿ. ಭಾಗ ಪ್ಲಸ್ ಕಾರ. ಭಾಗ ಅಂತ ಹೇಳಿದ್ರೆ ಪಾಲು ಮಾಡು ಅಥವಾ ಹಂಚು ಅಂತ ಅರ್ಥ ಕೊಡುತ್ತೆ. ಕಾರ ಅಂತ ಹೇಳಿದ್ರೆ ಪ್ರಕ್ರಿಯೆ, ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಅಲ್ಲಿಗೆ ಪೂರ್ಣ ಅರ್ಥ ಏನಾಗುತ್ತೆ? ಹಂಚುವಿಕೆ, ಪಾಲು ಮಾಡುವಿಕೆ ಅಂತ ಅರ್ಥನ ಕೊಡುತ್ತೆ. ಗಣಿತಕ್ಕೆ ಬಂದಾಗ ನಂಬರನ್ನು ಹಂಚು ಅಂತ ಹೇಳ್ಬಿಟ್ಟು, ಈಗ ಸಪೋಸ್ 2 ಬಾಳೆಹಣ್ಣು ಕೊಡ್ತೀನಿ, 2 ಹಂಚ್ಕೊಳ್ಳಿ ಅಂತ ಹೇಳಿದ್ರೆ ಎಷ್ಟು ಹಂಚ್ಕೊತೀರಾ? 1 ಹಂಚ್ಕೊತೀರಾ. ಸೊ ಈ ರೀತಿ ಇದೆ ಹಂಚುವಿಕೆ. ಸೊ ನಾವು ಹಳೆಗನ್ನಡದಲ್ಲಿ ಏನು ಯೂಸ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಒಂದ್ಸರಿ ಕಳೆಯುವಿಕೆ ಅಂತಲೂ ಯೂಸ್ ಮಾಡಿದ್ದೀವಿ, ಅಥವಾ ಹಂಚುವಿಕೆ, ಪಾಲು ಮಾಡುವಿಕೆ, ಇದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಅದೇ ಥರ ಇನ್ನೊಂದು ವರ್ಡ್ ಇದೆ, ಮೋಸ್ಟ್ಲಿ ನೀವು ಕೇಳಿರ್ಲಿಕ್ಕಿಲ್ಲ ಅನಿಸುತ್ತೆ. ಏನಪ್ಪ ಹಳೆಗನ್ನಡದ ಇನ್ನೊಂದು ಪದ ಅಂತ ಹೇಳಿದ್ರೆ ಪಿರಿಯು ಅಥವಾ ಪಿರಿತಾಲ್. ಮತ್ತೊಂದ್ಸರಿ ಹೇಳ್ತೀನಿ, ಪಿರಿಯು ಅಥವಾ ಪಿರಿತಾಲ್. ಇದೆರಡೂ ಕೂಡ ನಮ್ಮ ಭಾಗಾಕಾರಕ್ಕೆ ಸಮಾನಾರ್ಥಕವಾದ ಹಳೆಗನ್ನಡ ಪದ. ಇದರ ಅರ್ಥ ಪಿರಿ ಅಂತ ಹೇಳಿದ್ರೆ ಬೇರೆ ಮಾಡು, ಹರಿ, ಪಿರಿಯೋದು ಅಂತ ನಾವು ಯೂಸ್ ಮಾಡಲ್ಲ ಆ್ಯಕ್ಚುಲಿ, ಬಟ್ ಎಲ್ಲೋ ಒಂದು ಕಡೆ ಯಾವಾಗಲೂ ಯೂಸ್ ಆಗ್ಬೋದು. ಬಟ್ ಪಿರಿ ಅಂತ ಹೇಳಿದ್ರೆ ಹರಿ ಅಂತ ಒಂದು ಅರ್ಥ ಬರುತ್ತೆ, ಹರಿ ಹಂಚು. ಓಕೆ, ಸೊ ಹಳೆಗನ್ನಡದ ಈ ಪದಗಳೆಲ್ಲ ನಿಮಗೆ ಗೊತ್ತಿತ್ತಾ? ಪ್ಲೀಸ್ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಐ ಲರ್ನ್ ಸಮಥಿಂಗ್ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಅಂತ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ. ಆಲ್ಸೋ ಈ ಒಂದು ಎಫರ್ಟ್ಗೆ, ನಾಲೆಡ್ಜಿನ ಪ್ರಸಾರಕ್ಕೆ, ಜ್ಞಾನ ಪ್ರಸಾರಕ್ಕೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.